ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನ ಒಂದ್ 10 ಸಲ ತಿದ್ದು ಆಗ ಅಭ್ಯಾಸ ಆಗತ್ತೆ. ರಾಮ್ ಇನ್ನೊಂದ್ ಸ್ವಲ್ಪ ಹೊತ್ತು ಇವಳು ಅಪ್ಪ ಅಂತ ಬರೆಯೋದು ಕಲಿತಾಳೆ, ನಿಮ್ಗೂ ತೋರಿಸ್ತಾಳೆ. ನೋವರಿಸಿದ ನಿಧಾನಕ್ಕೆ ಕಲ್ತ್ಕೊಳ್ಳಿ. ಪುಟ ನೀನು ಪ್ರಾಕ್ಟೀಸ್ ಮಾಡ್ತಾ ಇರು, ನಾನು ಅಡ್ಗೆ ಕೆಲಸ ಮುಗಿಸ್ತೀನಿ ಆಯ್ತಾ? ಪುಟ ನಿಂಗೇನು ಕಷ್ಟ ಆಗ್ತಿಲ್ಲ ಅಲ್ವಾ? ಎಲ್ಲ ಓಕೆ ತಾನೆ? ನನ್ಗೇನು ಕಷ್ಟ ಇಲ್ಲ, ಆದ್ರೆ ನೀವು ಅಪ್ಪ ಅಂತ ಬರಿ ಅಂತಿರಲ್ಲ, ಅದೇ ನನ್ ದೊಡ್ಡ ಕಷ್ಟ. ಹೋಗೆ ಪುಟ, ನಿಂಗಪ್ಪ ಅಂತ ಬರೆಯೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬರೆಯೋದು ಬೇಡ. ನಿಂಗೇನು ಇಷ್ಟ ಆಗುತ್ತೋ ಅದನ್ನೇ ಬರಿ. ಪುಟ ನೀವು ಬರೀತಾ ಇರು, ನಂಗೊಂದು ಕಾಲ್ ಬಂದಿದೆ. ಬರ್ದು ನಂಗೆ ಬೋರ್ ಆಗ್ತಾ ಇದೆ. ಏನ್ ಮಾಡ್ಲಿ? ಹಾ, ಹೊರಗಡೆ ಹೋಗ್ತೀನಿ. ಒಂದು ಮಳೆ ಬೆಳ್ಳು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಏನನು ಮಾತಾಡಿದೆ ಸುಬ್ಬಿ, ಭಾವದೆ. ತಾತ, ನನ್ ತಾತನ ಹತ್ರ ಮಾತಾಡಿದ್ದನ ಯಾರಾದ್ರೂ ನೋಡ್ಬಿಟ್ರೆ ಹೋಗ್ಲಾ ಬೇಡ್ವಾ? ಬಾ. ಅಪ್ಪು, ಚಿಕ್ಕಿ ಚಿಕ್ಕಿ ಏನಾಯ್ತು? ಯಾಕೆ ಕುಂಟ್ತಾ ಇದ್ದೀರಾ? ಅದು ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕಾಲ್ ಮೇಲೆ ಏನೋ ಬಿದ್ದೋಯ್ತು ಅಷ್ಟೇ. ಚಿಕ್ಕಿ ನೀವು ಫಸ್ಟ್ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟ್ಲ್ಗೆ ಹೋಗೋವಂಥದ್ದು ಏನೂ ಆಗಿಲ್ಲ ಅಪ್ಪು. ಈ ಫೈಲ್ಸ್ಗೆ ಸೈನ್ ಆಗಬೇಕು, ಮೊದಲು ಸೈನ್ ಮಾಡು. ಸೈನ್ ಮಾಡೋಣ ಚಿಕ್ಕಿ, ಬಟ್ ನನ್ನ ಕೈಯಲ್ಲಿ ನೀವು ಈ ಥರ ಕುಂಟೋದು ನಂಗೆ ನೋಡೋಕ್ಕಾಗ್ತಿಲ್ಲ. ಇವತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಪ್ಪು. ಮೊದಲು ನೀನು ಇದಕ್ಕೆ ಸೈನ್ ಹಾಕು. ಅಲ್ಲ ಚಿಕ್ಕಿ, ಏನಾಗಿದೆ ನಮ್ಮ ಮನೇಲಿ ಎಲ್ರಿಗೂ ಅಂತ? ನೀವು ನೋಡಿದ್ರೆ ಕಾಲ್ ಗೇಟ್ ಮಾಡ್ಕೊಂಡ್ರಿ, ಸೀತಾ ಕೈ ಗೇಟ್ ಮಾಡ್ಕೊಂಡ್ರು, ಚಿಕ್ಕಪ್ಪ ನೋಡ್ರೆ ಬಿದ್ದು ಸೊಂಟು ಗೇಟ್ ಮಾಡ್ಕೊಂಡಿದ್ದಾರೆ. ಹೌದು ಕಣ, ಈ ಮನೇಲಿ ಏನೋ ಸರಿ ಇಲ್ಲ. ಅಂದ್ರೆ ಅದೆಲ್ಲ ಇರಲಿ, ಮೊದಲು ಸೈನ್ ಹಾಕು. ಯಾವಾಗ ಬಂದ್ರಿ ತಾತ? ಒಬ್ರೇ ಬಂದ್ರಾ? ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರಾ? ನಾನು ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ ಕಣವ. ಆ ಶ್ರೀರಾಮ್ ದೇಸಾಯಿ ಸೇರಿಸ್ತಾ ಇರಲಿಲ್ಲ. ವಾರಕ್ಕೊಂದ್ಸಲ ಕರ್ಕೊಂಬರ್ತೀನಿ ಅಂತ ಹೇಳ್ದವನು ಒಂದಿನಾದ್ರೂ ಕರ್ಕೊಂಬನ್ನ. ನಾನು ಇಲ್ಲಿಗೆ ಬಂದು ನನ್ನ ಮೊಮ್ಮಗಳ ಮುಖನಾದ್ರೂ ತೋರ್ಸಯ್ಯ ಆದ್ರೆ ಆಗಲ್ಲ, ಹೋಗು ಅಂತ ಧಮಕಿ ಆಗ್ತೇನೆ ಕಣವ. ಮನೇಲಿ ನೀನು ಇಲ್ಲದೆ ಎಲ್ಲರೂ ಬೇಜಾರಲ್ಲ ಅವರೇ ಕಣವ. ದಿನ ಕಣ್ಣೀರು ಹಾಕ್ತಾ ಇರ್ತಾರೆ. ಏನ್ ಹೇಳವ ನನ್ನ ಕತೆನ? ಸಿಹಿ ಇಲ್ಲೇ ಹೊರಗಡೆ. ಅಮ್ಮ, 1 ನಿಮಿಷ ಕಾಲ್ ಮಾಡ್ತೀನಿ. ಸಿಹಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ನಡಿ ಸುಬ್ಬಿ ಹೋಗೋಣ. ಎಲ್ಲಿಗೆ? ಮನೆಗೆ. ಈಗ್ಲಾ?
ನೀನ್ ಬಂದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಹೋಗೋಣ. ಏನ್ ಯೋಚನೆ ಮಾಡ್ತಾ ಇದ್ಯಾ? ತಾತ ನಾನ್ ಬರಲ್ಲ. ಯಾಕೆ? ನಾನ್ ನಿಮ್ ಜೊತೆ ಬಂದ್ರೆ ಇಲ್ಲಿ ಸೀತಮ್ಮ ನಾನಿಲ್ಲ ಅಂತ ಗಾಬರಿ ಆಗ್ತಾಳೆ. ಆಮೇಲೆ ಅವಳಿಗೆ ಹುಷಾರ್ ತಪ್ಪತ್ತೆ. ಅದಕ್ಕೆ ನಾನ್ ಬರಲ್ಲ. ಇಷ್ಟು ವರ್ಷ ಜೊತೆಗಿದ್ದವ್ರಿಗಿಂತ ನಿನ್ನೆ ಮೊನ್ನೆ ಸಿಕ್ಕಿರೋರು ಹೆಚ್ಚಾಗೋದ್ರ ನಿಂಗೆ? ಸರಿ ಬಿಡು, ನೀನ್ ಬರ್ಬೇಡ. ನಿನ್ ನೆನ್ಪಲ್ಲೇ ನಾವು ಉಪವಾಸ ಮಾಡಿ ಸಾಯ್ತೀವಿ. ಸತ್ ಮೇಲೆ ನೋಡಕ್ ಬಾ. ಮಾತಾಡ್ಬೇಡ ನೀನು. ನನ್ಗೆಲ್ಲ ಅರ್ಥ ಆಯ್ತು. ನನ್ನ ನೋಡೋಕೆ ನಿನ್ಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಶ್ರೀರಾಮ್ ದೇಸಾಯಿ ಹೆಂಗಂತಿದ್ದ, ನೀನು ಶ್ರೀಮಂತರ ಮನೆ ಸೇರ್ಕೊಂಬಿಟ್ಟೆ, ಅದಕ್ಕೆ ಹಿಂಗಲ್ವಾ? ಇನ್ನ ಈ ಬಡವನ್ ಸವಾಸ ಯಾಕೆ? ಹೋಗು, ಒಳಕ್ ಹೋಗು. ಹಂಗೆಲ್ಲ ಹೇಳ್ಬೇಡಿ ತಾತ. ಮತ್ತಿನ್ನೇನು, ಬಟ್ಟೆ ಬಣ್ಣ ಭಾಷೆ ಬದಲಾದಂಗೆ ನಿನ್ ಬುದ್ಧಿನೂ ಬದಲಾಗದೆ. ಬೇಜಾರ್ ಮಾಡ್ಕೋಬೇಡಿ ತಾತ. ಸರಿ, ನಾನ್ ನಿಮ್ ಜೊತೆ ಬರ್ತೀನಿ. ದಿಟ್ಟನಾ? ಹಿಂಗಿದ್ರೆ ನಡಿ. ಟೆನ್ಷನ್ ಆಗ್ತಿದೆ ಮಗ. ಸುಬ್ಬಿನ ಸ್ವಾಮಿ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಮಾತು ಬೇರೆ ಕೊಟ್ಟಿದ್ದೀವಿ. ಈಗ ಆಲ್ ಆಫ್ ಸಡನ್ ಬಂದು ಸುಬ್ಬಿನ ಮನೆಯಿಂದ ಹೊರಗೆ ಕರ್ಕೊಂಡು ಹೋದ್ರೆ ಸೀತಂಗ್ ಡೌಟ್ ಬಂದ್ರೆ ಏನೋ ಮಾಡೋದು? ಆ ಸ್ವಾಮಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ಅವ್ಗೆ ಸುಬ್ಬಿ ಮೇಲೆ ಹೇಳ್ಕೊಳ್ಳೋಂಥ ಯಾವುದೇ ಫೀಲಿಂಗ್ಸು ಇಮೋಷನ್ಸ್ ಇಲ್ಲ ಕಣೋ. ದೊಡ್ಡ ಕಂತ್ರಿ ಅವನು. ಇಲ್ಲ ಮಗ, ತಪ್ಪು ತಿಳ್ಕೊಂಡಿದ್ಯಾ. ಇಷ್ಟು ವರ್ಷ ಸುಬ್ಬಿನ ಸಾಕಿದ್ದು ಆ ಸ್ವಾಮಿನೇ ತಾನೆ. ಸಾಕಿದನ್ ಮಗ, ಒಪ್ಕೊಂತೀನಿ. ಆದರೆ ಸುಬ್ಬಿ ಚೆನ್ನಾಗಿರ್ಬೇಕು ಅಂತ ಅವ್ನಿಗೆ ಆಸೆ ಇದ್ದಿದ್ರೆ ಸುಬ್ಬಿ ನಮ್ಮ ಜೊತೆ ಇರೋದಕ್ಕೆ ಅವ್ನಿಗೇನು ಪ್ರಾಬ್ಲಮ್ ಆಗಬಾರ್ದಲ್ವಾ? ಸಿಹಿ ಸಿಹಿ ಸೀತಾ, ಏನಾಯ್ತು? ರಾಮ್, ಸಿಹಿ ಅಲ್ಲಿ. ಸಿಹಿ ಸಿಹಿ, ಯಾರೇ ಅವರು? ಅವ್ರ ಜೊತೆ ಯಾಕೆ ಹೋಗ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.